ನಮಸ್ಕಾರ ಸ್ನೇಹಿತರೆ, ನಮ್ಮ ಸಂಪ್ರದಾಯ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ಎಂದರೆ ದೇವರ ಆರಾಧನೆಗೆ ಅತ್ಯಂತ ಪವಿತ್ರವಾದ ಕಾಲ. ಈ ಮಾಸದಲ್ಲಿ ಬರುವ ಪ್ರತಿಯೊಂದು ಮಂಗಳವಾರವೂ ಮಂಗಳಗೌರಿ ದೇವಿಗೆ ಸಮರ್ಪಿತವಾಗಿದೆ. ಈ ದಿನ ಮುತ್ತೈದೆಯರು ಹಾಗೂ ಅನೇಕ ಅವಿವಾಹಿತ ಕನ್ಯೆಯರು ಅತ್ಯಂತ ಭಕ್ತಿಯಿಂದ ಮಂಗಳಗೌರಿ ವ್ರತವನ್ನು ಆಚರಿಸುತ್ತಾರೆ. ಹಾಗಾದರೆ ಮಂಗಳಗೌರಿ ವ್ರತ ಎಂದರೇನು? ಇದನ್ನು ಯಾರು ಆಚರಿಸಬೇಕು? ಯಾವ ನಿಯಮಗಳನ್ನು ಪಾಲಿಸಬೇಕು? ಪೂಜಾ ವಿಧಾನ ಹೇಗಿರಬೇಕು? ಇದರ ಹಿಂದಿರುವ ಪೌರಾಣಿಕ ಕಥೆ ಏನು? 5 ವರ್ಷ ವ್ರತ ಮಾಡುವ ಸಂಪ್ರದಾಯದ ಕಾರಣವೇನು? ಇದೆಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮಂಗಳಗೌರಿ ವ್ರತದ ಮಹತ್ವ. ಶ್ರಾವಣ ಮಾಸವು ಶಿವ ಹಾಗೂ ಪಾರ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದ ಪ್ರತಿಯೊಂದು ಮಂಗಳವಾರ ಪಾರ್ವತಿ ದೇವಿಯನ್ನು ಮಂಗಳಗೌರಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುವ ಮಹಿಳೆಯರಿಗೆ ಪತಿಯ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ, ಅಖಂಡ ಸೌಭಾಗ್ಯ ಹಾಗೂ ಸುಖ ಶಾಂತಿಯ ದಾಂಪತ್ಯ ಜೀವನ ದೊರೆಯುತ್ತದೆ. ಅವಿವಾಹಿತ ಯುವತಿಯರು ಈ ವ್ರತವನ್ನು ಆಚರಣೆ ಮಾಡಿದರೆ ಉತ್ತಮ ಗುಣಗಳಿರುವ ಜೀವನ ಸಂಗಾತಿ ದೊರೆಯುತ್ತಾನೆ ಎಂಬ ನಂಬಿಕೆಯೂ ಇದೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಎದುರಿಸುತ್ತಿರುವವರು, ವಿವಾಹ ವಿಳಂಬವಾಗಿರುವವರು ಹಾಗೂ ಜಾತಕದಲ್ಲಿ ಮಂಗಳ ದೋಷ ಇರುವವರು ಸಹ ಈ ವ್ರತವನ್ನು ಆಚರಿಸುವುದು ಶುಭಕರ ಎಂದು ಹೇಳಲಾಗುತ್ತದೆ. 2026ರ ಮಂಗಳಗೌರಿ ವ್ರತದ ದಿನಾಂಕಗಳು. ಕರ್ನಾಟಕದಲ್ಲಿ ಪಂಚಾಂಗದ ಪ್ರಕಾರ ಮಂಗಳಗೌರಿ ವ್ರತದ ದಿನಾಂಕಗಳು ಹೀಗಿವೆ. ಮೊದಲ ಮಂಗಳಗೌರಿ ವ್ರತ 2026ರ ಆಗಸ್ಟ್ 18ರಂದು, ಎರಡನೇ ಮಂಗಳಗೌರಿ ವ್ರತ ಆಗಸ್ಟ್ 25ರಂದು, ಮೂರನೇ ಮಂಗಳಗೌರಿ ವ್ರತ ಸೆಪ್ಟೆಂಬರ್ 1ರಂದು, ನಾಲ್ಕನೇ ಮಂಗಳಗೌರಿ ವ್ರತ ಸೆಪ್ಟೆಂಬರ್ 8ರಂದು. ಈ 4 ಮಂಗಳವಾರಗಳಲ್ಲಿಯೂ ಭಕ್ತಿಯಿಂದ ವ್ರತ ಆಚರಿಸುವುದು ಅತ್ಯಂತ ಶುಭಕರ. ಈ ಪೂಜೆಯಲ್ಲಿ 16 ಸಂಖ್ಯೆಗೆ ವಿಶೇಷ ಮಹತ್ವವಿದೆ. ಸಾಧ್ಯವಾದಷ್ಟು ಸಾಮಗ್ರಿಗಳನ್ನು 16ರ ಸಂಖ್ಯೆಯಲ್ಲಿ ಇರಿಸಿಕೊಳ್ಳಬೇಕು. ಮುಖ್ಯ ದೇವತೆ ಮಂಗಳಗೌರಿ ವಿಗ್ರಹ ಅಥವಾ ಮಣ್ಣಿನ ವಿಗ್ರಹ ಅಥವಾ ಭಾವಚಿತ್ರವನ್ನು ಇಟ್ಟುಕೊಳ್ಳಿ. ಕಳಸಕ್ಕೆ ತಾಮ್ರ ಅಥವಾ ಬೆಳ್ಳಿಯ ಕಳಸ, ತೆಂಗಿನಕಾಯಿ, ವಿಳ್ಳೆದೆಲೆ, ಅಡಿಕೆ. ಮಂಗಳ ದ್ರವ್ಯಗಳು ಅರಿಶಿನ, ಕುಂಕುಮ, ಅಕ್ಷತೆ, ಗಂಧದ ಪೇಸ್ಟ್, ಸಿಂಧೂರ. ಪೂಜಾ ವಸ್ತುಗಳು ಧೂಪ, ದೀಪ, ತುಪ್ಪ, ಎಣ್ಣೆ, ಹತ್ತಿ ಮತ್ತು ಬತ್ತಿ. ವಿಶೇಷ ದೀಪ ಹಿಟ್ಟಿನಿಂದ ಮಾಡಿದ 16 ಬತ್ತಿಗಳ ತಂಬಿಟ್ಟಿನ ಆರತಿ ದೀಪ. ಪುಷ್ಪ ಮತ್ತು ಪತ್ರೆಗಳು, ಗೆಜ್ಜೆ ವಸ್ತ್ರ, ಕೆಂಪು ಹಸಿರು ಹೂವುಗಳು, ಹೂವಿನ ಹಾರ, ಬಿಲ್ವಪತ್ರೆ. ನೈವೇದ್ಯ 16 ತಂಬಿಟ್ಟುಗಳು, ಅಕ್ಕಿ ಹಿಟ್ಟು ಮತ್ತು ಬೆಲ್ಲದ ಉಂಡೆ, ಹಣ್ಣುಗಳು ಮತ್ತು ಸಿಹಿ ಪದಾರ್ಥಗಳು. ಮುತ್ತೈದೆಯರ ಶೃಂಗಾರ ವಸ್ತುಗಳು 16 ಜೊತೆ ಬಳೆಗಳು, ಕನ್ನಡಿ, ಬಾಚಣಿಗೆ, ಕಾಡಿಗೆ, ಮೆಹಂದಿ ಮುಂತಾದ ಬಾಗಿನ ಸಾಮಗ್ರಿಗಳು. ಮಂಗಳಗೌರಿ ವ್ರತದ ಪೂಜಾ ವಿಧಾನ. ಮಂಗಳ ಸ್ನಾನ. ಪೂಜೆಯ ದಿನ ಮುಂಜಾನೆ ಬೇಗ ಎದ್ದು ಮಂಗಳ ಸ್ನಾನ ಮಾಡಿ ಹಸಿರು ಅಥವಾ ಕೆಂಪು ಬಣ್ಣದ ಮಡಿ ಬಟ್ಟೆಯನ್ನು ಧರಿಸಬೇಕು. ಮಂಟಪದ ಅಲಂಕಾರ. ದೇವರ ಕೋಣೆಯಲ್ಲಿ ರಂಗೋಲಿ ಹಾಕಿ ಮಣಿ ಇಟ್ಟು ಅದರ ಮೇಲೆ ಅಕ್ಕಿ ಹರಡಿ ಕಳಸವನ್ನು ಪ್ರತಿಷ್ಠಾಪಿಸಬೇಕು. ದೇವತೆಯ ಪ್ರತಿಷ್ಠಾಪನೆ. ಕಳಸದ ಮುಂದೆ ಮಂಗಳಗೌರಿ ವಿಗ್ರಹವನ್ನು ಇಟ್ಟು ಅರಿಶಿನದಿಂದ ಮಾಡಿದ ಸಣ್ಣ ಗಣಪತಿಯನ್ನು ಮೊದಲು ಇರಿಸಬೇಕು. ಸಂಕಲ್ಪ ಮತ್ತು ಪೂಜೆ. ಕೈಯಲ್ಲಿ ಅಕ್ಷತೆ ಹಿಡಿದು ವ್ರತದ ಸಂಕಲ್ಪ ಮಾಡಿ ಮೊದಲು ಗಣೇಶನನ್ನು ಪೂಜಿಸಿ ನಂತರ ಮಂಗಳಗೌರಿಗೆ ಷೋಡಶೋಪಚಾರ ಪೂಜೆ, ಅರಿಶಿನ, ಕುಂಕುಮ, ಹೂವುಗಳಿಂದ ಅರ್ಚನೆ ನೆರವೇರಿಸಬೇಕು. ಆರತಿ ಮತ್ತು ನೈವೇದ್ಯ. ದೇವಿಗೆ 16 ಬತ್ತಿಗಳ ತೆಂಬಿಟ್ಟಿನ ದೀಪದಿಂದ ಆರತಿ ಮಾಡಿ 16 ತೆಂಬಿಟ್ಟುಗಳ ನೈವೇದ್ಯವನ್ನು ಸಮರ್ಪಿಸಬೇಕು. ಬಾಗಿನ ದಾನ. ಪೂಜೆ ಮುಗಿದ ನಂತರ ವ್ರತದ ಕಥೆಯನ್ನು ಓದಿ ಅಥವಾ ಕೇಳಿ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ ಮತ್ತು ಶೃಂಗಾರದ ವಸ್ತುಗಳಿರುವ ಬಾಗಿನವನ್ನು ನೀಡಿ ಆಶೀರ್ವಾದವನ್ನು ಪಡೆಯಬೇಕು. ಪೂಜಾ ಸಮಯದಲ್ಲಿ ಪಠಿಸಬೇಕಾದ ಮಂತ್ರಗಳು.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಷ್ಟೋತ್ತರ ಶ್ಲೋಕ. ಪೂಜೆಯ ಸಮಯದಲ್ಲಿ ಈ ನಾಮಗಳನ್ನು ಹೇಳುತ್ತಾ ಅರಿಶಿನ, ಕುಂಕುಮ ಅಥವಾ ಹೂವುಗಳಿಂದ ದೇವಿಗೆ ಅರ್ಚನೆ ಮಾಡಬಹುದು. ಓಂ ಮಂಗಳ ಗೌರಿಯೈ ನಮಃ. ಓಂ ಶ್ರೀ ಜಗನ್ಮಾತ್ರೇ ನಮಃ. ಓಂ ಪಾರ್ವತಿಯೈ ನಮಃ. ಓಂ ಶಿವಪ್ರಿಯಾಯೈ ನಮಃ. ಓಂ ಸೌಭಾಗ್ಯದಾಯಿನಿಯೈ ನಮಃ. ಓಂ ಕಲ್ಯಾಣಿಯೈ ನಮಃ. ಓಂ ದೀರ್ಘ ಸುಮಂಗಲಿಯೈ ನಮಃ. ಓಂ ಮಹಾದೇವಿಯೈ ನಮಃ. ಈ ನಾಮಗಳನ್ನು ದೇವಿಗೆ ಅರ್ಚನೆ ಮಾಡುವಾಗ ಹೇಳಬಹುದು. ಅದಾದ ನಂತರ ಮಂಗಳ ಗೌರಿ ವ್ರತಕಥೆಯನ್ನು ಕೇಳಿ ಅಥವಾ ಓದಿ. ಕೊನೆಯಲ್ಲಿ ಶಿವ ಪಾರ್ವತಿ ದೇವರಿಗೆ ಆರತಿ ಮಾಡಿ ಪ್ರಸಾದವನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಉಪವಾಸದಲ್ಲಿ ಯಾವ ಆಹಾರವನ್ನು ಸೇವಿಸಬೇಕು? ಮಂಗಳಗೌರಿ ವ್ರತದ ದಿನ ಸಾಮಾನ್ಯವಾಗಿ ಒಂದು ಬಾರಿ ಮಾತ್ರ ಸಾತ್ವಿಕ ಆಹಾರವನ್ನು ಸೇವಿಸಲಾಗುತ್ತದೆ. ಹಾಲು, ಮೊಸರು, ಹಣ್ಣುಗಳು, ಸಾಬುದಾನ ಖೀರ್, ಮಖಾನ, ಬಾಳೆಹಣ್ಣು, ಸೇಬು, ದ್ರಾಕ್ಷಿ ಮುಂತಾದ ಸಾತ್ವಿಕ ಆಹಾರಗಳನ್ನು ಸೇವಿಸಬಹುದು. ಸಾಧ್ಯವಾದಷ್ಟು ಸಿಹಿ ಪದಾರ್ಥಗಳನ್ನು ಸೇವಿಸಿ. ಸಾಮಾನ್ಯ ಉಪ್ಪಿನ ಬದಲು ಕಲ್ಲುಪ್ಪನ್ನು ಬಳಸುವುದು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಮಂಗಳಗೌರಿ ವ್ರತದ ಪ್ರಮುಖ ಪ್ರಯೋಜನಗಳು. ಈ ವ್ರತದಿಂದ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಎಂದು ನಂಬಲಾಗಿದೆ. ಪತಿಯ ಆಯುಷ್ಯ ಹಾಗೂ ಆರೋಗ್ಯ ವೃದ್ಧಿಯಾಗುತ್ತದೆ. ಕುಟುಂಬದಲ್ಲಿ ಐಶ್ವರ್ಯ ಹಾಗೂ ಸಮೃದ್ಧಿ ಹೆಚ್ಚುತ್ತದೆ. ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥಿಸಿದವರಿಗೆ ದೇವಿಯ ಕೃಪೆ ದೊರೆಯುತ್ತದೆ. ಮನಸ್ಸಿಗೆ ಶಾಂತಿ, ಭಕ್ತಿ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಉಂಟಾಗುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ವ್ರತದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು. ಪೂರ್ಣ ದಿನ ಶುದ್ಧತೆ ಕಾಪಾಡಿಕೊಳ್ಳಿ. ಸುಳ್ಳು ಮಾತನಾಡಬೇಡಿ. ಕೋಪ, ಅಸೂಯೆ ಹಾಗೂ ದ್ವೇಷದಿಂದ ದೂರವಿರಿ. ಯಾರಿಗೂ ನೋವು ಕೊಡಬೇಡಿ. ದೇವರ ನಾಮಸ್ಮರಣೆ ಮಾಡುತ್ತಾ ದಿನ ಕಳೆಯಿರಿ. ಈ ವ್ರತವನ್ನು ಎಷ್ಟು ವರ್ಷ ಆಚರಿಸಬೇಕು? ಸಂಪ್ರದಾಯದ ಪ್ರಕಾರ ಮಂಗಳಗೌರಿ ವ್ರತವನ್ನು ಸತತ 5 ವರ್ಷಗಳ ಕಾಲ ಆಚರಿಸಲಾಗುತ್ತದೆ. 5ನೇ ವರ್ಷದ ಕೊನೆಯ ಶ್ರಾವಣ ಮಂಗಳವಾರ ಉದ್ಯಾಪನೆ ಮಾಡಲಾಗುತ್ತದೆ. ಉದ್ಯಾಪನದ ನಂತರ ವ್ರತ ಪೂರ್ಣಗೊಂಡಂತೆ ಎಂದು ಪರಿಗಣಿಸಲಾಗುತ್ತದೆ. ಉದ್ಯಾಪನದ ವಿಧಾನ. 5ನೇ ವರ್ಷದ ಕೊನೆಯ ಮಂಗಳವಾರ ವಿಶೇಷ ಪೂಜೆ ಮಾಡಿ ಮಂಗಳಗೌರಿ ವ್ರತಕಥೆಯನ್ನು ಓದಿ ಹವನ ಮಾಡುವುದು ಅತ್ಯಂತ ಶುಭಕರ. ಸುವಾಸಿನಿಯರಿಗೆ ಸೌಭಾಗ್ಯಯುಕ್ತ ವಸ್ತುಗಳನ್ನು ದಾನ ಮಾಡಿ. ಹಿರಿಯರ ಆಶೀರ್ವಾದ ಪಡೆದ ನಂತರ ವ್ರತವನ್ನು ಸಮಾಪ್ತಿಗೊಳಿಸಿ. ಮಂಗಳಗೌರಿ ವ್ರತದ ಕಥೆ. ಪುರಾತನ ಕಾಲದಲ್ಲಿ ಧರ್ಮಪಾಲ ಎಂಬ ಶ್ರೀಮಂತ ವ್ಯಾಪಾರಿ ಇದ್ದನು. ಅವನಿಗೆ ಅಪಾರ ಸಂಪತ್ತಿದ್ದರೂ ಮಕ್ಕಳಿರಲಿಲ್ಲ. ಅನೇಕ ವರ್ಷಗಳ ನಂತರ ಅವರಿಗೆ ಮಗ ಜನಿಸಿದನು. ಆದರೆ ಜ್ಯೋತಿಷಿಗಳು ಅವನು 16ನೇ ವಯಸ್ಸಿನಲ್ಲಿ ಹಾವು ಕಡಿತದಿಂದ ಮರಣ ಹೊಂದುತ್ತಾನೆ ಎಂದು ಹೇಳಿದರು. ಧರ್ಮಪಾಲನು ತನ್ನ ಮಗನ ವಿವಾಹವನ್ನು ಮಂಗಳಗೌರಿ ವ್ರತವನ್ನು ಆಚರಿಸುತ್ತಿದ್ದ ಭಕ್ತಿಯೊಂದಿಗೆ ಮಾಡಿದನು. 16ನೇ ವರ್ಷ ಹಾವು ಕಚ್ಚಿದರೂ ಪಾರ್ವತಿ ದೇವಿಯ ಕೃಪೆಯಿಂದ ಅವನ ಪ್ರಾಣ ಉಳಿಯಿತು. ಈ ಘಟನೆಯ ನಂತರ ಮಂಗಳಗೌರಿ ವ್ರತದ ಮಹಿಮೆ ಎಲ್ಲೆಡೆ ಪ್ರಸಿದ್ಧವಾಯಿತು. ಶಿವ ಪಾರ್ವತಿ ದೇವಿಯ ಪವಿತ್ರ ಕಥೆ. ಸತೀ ದೇವಿಯು ದೇಹತ್ಯಾಗದ ನಂತರ ಶಿವನು ತೀವ್ರ ತಪಸ್ಸಿನಲ್ಲಿ ಲೀನನಾದನು. ಅದೇ ಸಮಯದಲ್ಲಿ ಹಿಮವಂತನ ಪುತ್ರಿಯಾಗಿ ಪಾರ್ವತಿ ದೇವಿಯು ಅವತಾರವಾಯಿತು. ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂದು ಸಂಕಲ್ಪ ಮಾಡಿದ ಪಾರ್ವತಿ ದೇವಿಯು ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದಳು. ಹಸಿವು, ದಾಹ, ಮಳೆ, ಚಳಿ ಯಾವುದನ್ನೂ ಲೆಕ್ಕಿಸದೆ ಅಚಲ ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದಳು. ಕೊನೆಗೆ ಶಿವನು ಅವಳ ಭಕ್ತಿಗೆ ಮೆಚ್ಚಿ ವಿವಾಹವಾದನು. ಆ ಕಾರಣದಿಂದಲೇ ಪಾರ್ವತಿ ದೇವಿ ಅಖಂಡ ಸೌಭಾಗ್ಯದ ಸಂಕೇತವಾಗಿ ಪೂಜಿಸಲ್ಪಡುತ್ತಾಳೆ. ಸ್ನೇಹಿತರೆ, ಮಂಗಳಗೌರಿ ವ್ರತವು ಕೇವಲ ಒಂದು ಉಪವಾಸದ ಆಚರಣೆಯಲ್ಲ. ಇದು ಭಕ್ತಿ, ನಂಬಿಕೆ, ದಾಂಪತ್ಯದ ಪ್ರೀತಿ, ಕುಟುಂಬದ ಸುಖ ಹಾಗೂ ಆಧ್ಯಾತ್ಮಿಕ ಜೀವನವನ್ನು ಬೆಳೆಸುವ ಒಂದು ಪವಿತ್ರ ಆಚರಣೆ.
ನಾವು ಶ್ರದ್ಧೆ, ಶುದ್ಧ ಮನಸ್ಸು ಹಾಗೂ ದೇವಿಯ ಮೇಲಿನ ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದರೆ ದೇವಿಯ ಅನುಗ್ರಹ ಖಂಡಿತ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಸನಾತನ ಧರ್ಮ, ವ್ರತ, ಹಬ್ಬ ಹಾಗೂ ದೇವಾಲಯಗಳ ಕುರಿತು ಮಾಹಿತಿಗಾಗಿ ನಮ್ಮ ಸಂಪ್ರದಾಯ ಮಾಹಿತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.